ಶಿವ ಮೆಚ್ಚಿದ ಕನ್ನಪ್ಪ. ಇದು ಕೇವಲ ಒಂದು ಸಿನಿಮಾ ಮಾತ್ರವಲ್ಲ ಸ್ನೇಹಿತರೆ, ಇದು ಭಕ್ತಿ, ನೈಜತೆ ಮತ್ತು ಒಬ್ಬ ಕಲಾವಿದ ತನ್ನ ಪಾತ್ರಕ್ಕೆ ನೀಡಿದ ಗೌರವದ ಜೀವಂತ ಉದಾಹರಣೆ. ಈ ಚಿತ್ರವು ಬೇಡಾರ ಕನ್ನಪ್ಪ ಚಿತ್ರದ ಮರುನಿರ್ಮಾಣವಾಗಿದ್ದು ಶಿವನ ಮಹಾಭಕ್ತನಾಗುವ ಬೇಟೆಗಾರ ಕನ್ನಪ್ಪನ ಜೀವನವನ್ನು ಹೇಳುತ್ತದೆ. ಈ ಚಿತ್ರದಲ್ಲಿ ಬಾಲ್ಯದ ಕನ್ನಪ್ಪನಾಗಿ ಪುನೀತ್ ರಾಜ್ಕುಮಾರ್ ಮತ್ತು ಪ್ರೌಢಾವಸ್ಥೆಯ ಕನ್ನಪ್ಪನಾಗಿ ಶಿವರಾಜ್ ಕುಮಾರ್ ಅಭಿನಯಿಸಿದ್ದಾರೆ. ಆದರೆ ಸ್ನೇಹಿತರೆ, ಈ ಚಿತ್ರದ ಬಗ್ಗೆ ಬಹಳ ಜನರಿಗೆ ಗೊತ್ತಿಲ್ಲದ ಒಂದು ರೋಚಕ ಘಟನೆ ಇದೆ. ಸಾಮಾನ್ಯವಾಗಿ ಯಾವ ಸಿನಿಮಾದಲ್ಲಾದರೂ ಶಿವ ಮತ್ತು ಪಾರ್ವತಿಯನ್ನು ನಾವು ಹೇಗೆ ನೋಡುತ್ತೇವೆ? ಒಬ್ಬರ ಪಕ್ಕದಲ್ಲಿ ಒಬ್ಬರು ಪ್ರೀತಿಯಿಂದ ದೈವಿಕವಾಗಿ ಒಟ್ಟಿಗೆ ಕುಳಿತಿರುವಂತೆ. ಆದರೆ ಶಿವ ಮೆಚ್ಚಿದ ಕನ್ನಪ್ಪ ಚಿತ್ರದಲ್ಲಿ ಮಾತ್ರ ಏನೋ ವಿಭಿನ್ನವಾಗಿ ಕಾಣಿಸುತ್ತದೆ. ಹೌದು, ಶಿವನಾಗಿ ಅಭಿನಯಿಸಿದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಿಯಾಗಿ ನಟಿಸಿದ ಗೀತಾ ಒಂದೇ ದೃಶ್ಯದಲ್ಲಿದ್ದರು. ಇಬ್ಬರೂ ಸ್ವಲ್ಪ ದೂರ ಕುಳಿತಿರುವಂತೆ ಕಾಣುತ್ತಾರೆ. ಮೊದಲ ಬಾರಿ ನೋಡಿದವರು ಇದನ್ನು ಗಮನಿಸದೇ ಹೋಗಬಹುದು. ಆದರೆ ಸೂಕ್ಷ್ಮವಾಗಿ ನೋಡುವರು ಒಂದು ಪ್ರಶ್ನೆ ಕೇಳುತ್ತಾರೆ, ಇದು ಏಕೆ? ಇಲ್ಲ ಸ್ನೇಹಿತರೆ, ಅದರ ಹಿಂದೆ ಒಂದು ನಿಜವಾದ ಘಟನೆ ಇದೆ. ಒಂದು ದಿನ ಶಿವನ ದೃಶ್ಯದ ಚಿತ್ರೀಕರಣ ನಡೆಯುತ್ತಿತ್ತು. ಶಿವನ ವೇಷಕ್ಕೆ ಒಂದು ನಾಗಾಭರಣವನ್ನು ಸಿದ್ಧಪಡಿಸಲಾಗಿತ್ತು. ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಮಾಡುವಂತೆ ಒಂದು ರಬ್ಬರ್ ಹಾವನ್ನು ತಂದಿದ್ದರು. ಆದರೆ ಅದನ್ನು ನೋಡಿದ ಕ್ಷಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದರು, ಇದು ನೈಜವಾಗಿ ಕಾಣುತ್ತಿಲ್ಲ. ಶಿವನ ಪಾತ್ರಕ್ಕೆ ಕೃತಕ ಹಾವು ಸರಿ ಹೋಗುವುದಿಲ್ಲ, ನಿಜವಾದ ಹಾವನ್ನೇ ತಂದುಕೊಡಿ. ಆ ಮಾತು ಕೇಳಿ ಸಂಪೂರ್ಣ ಸೆಟ್ ಬೆಚ್ಚಿಬಿದ್ದಿತು. ಯಾಕೆಂದರೆ ಅದು ಸಾಮಾನ್ಯ ನಟನ ಮಾತಲ್ಲ, ತನ್ಮಾತನ ಪಾತ್ರವನ್ನು ಪೂಜೆಯಂತೆ ಕಂಡ ಕಲಾವಿದನ ಮಾತು. ಕೊನೆಗೆ ಅನಿವಾರ್ಯವಾಗಿ ನಿಜವಾದ ಹಾವನ್ನೇ ತರಲಾಯಿತು. ಚಿತ್ರೀಕರಣ ಆರಂಭವಾಯಿತು. ಕ್ಯಾಮೆರಾ ಓಡುತ್ತಿದೆ. ಸೆಟ್ನಲ್ಲಿ ಮೌನ. ಎಲ್ಲರ ಕಣ್ಣುಗಳು ಶಿವನ ವೇಷದಲ್ಲಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆಯೇ. ಆ ನಿಜವಾದ ನಾಗವನ್ನು ಕುತ್ತಿಗೆಯಲ್ಲಿ ಧರಿಸಿಕೊಂಡು ಅವರು ಎಷ್ಟು ಶಾಂತವಾಗಿ, ಎಷ್ಟು ಧೈರ್ಯದಿಂದ ಅಭಿನಯಿಸಿದರು ಎಂದರೆ ಅವರನ್ನು ನೋಡಿದವರು ಸ್ವತಃ ಪರಮೇಶ್ವರನೇ ಅವತರಿಸಿದ್ದಾನೋ ಎಂದು ಭಾವಿಸುವಷ್ಟು. ಆದರೆ ಇನ್ನೊಂದು ಕಡೆ ಗೀತಾ ಅವರಿಗೆ ಆ ನಿಜವಾದ ಹಾವಿನ ಹತ್ತಿರ ಕುಳಿತುಕೊಳ್ಳುವುದೇ ಭಯವಾಗತೊಡಗಿತು. ಯಾಕೆಂದರೆ ಆ ಹಾವು ಆಗಾಗ ಹುಸ್ ಹುಸ್ ಎಂದು ಶಬ್ದ ಮಾಡುತ್ತಿದ್ದಂತೆ. ಒಮ್ಮೆ ಕಲ್ಪನೆ ಮಾಡಿ ನೋಡಿ ಸ್ನೇಹಿತರೆ, ಒಂದು ಕಡೆ ಜೀವಂತ ನಾಗ, ಇನ್ನೊಂದು ಕಡೆ ಕ್ಯಾಮೆರಾ, ಅದರ ಮಧ್ಯೆ ತನ್ನ ಭಯವನ್ನು ಮರೆಮಾಚಿ ಅಭಿನಯಿಸಬೇಕಾದ ಒಬ್ಬ ನಟಿ. ಅದಕ್ಕಾಗಿಯೇ ಚಿತ್ರದಲ್ಲಿ ಅನೇಕ ದೃಶ್ಯಗಳಲ್ಲಿ ಗೀತಾ ಅವರು ಶಿವನಿಂದ ಸ್ವಲ್ಪ ದೂರ ಕುಳಿತಿರುವಂತೆ ಕಾಣುತ್ತಾರೆ. ಇದು ಕೇಳಿದಾಗ ಸ್ವಲ್ಪ ಹಾಸ್ಯಾಸ್ಪದವಾಗಿ ಅನಿಸಬಹುದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ತಾಗುವುದು ಏನು ಗೊತ್ತೇ? ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಪಾತ್ರಕ್ಕೆ ನೀಡಿದ ಗೌರವ. ಇವತ್ತಿನ ಕಾಲದಲ್ಲಿ ವಿಎಫ್ಎಕ್ಸ್, ಗ್ರಾಫಿಕ್ಸ್, ಡಮ್ಮಿ ಪ್ರಾಪ್ಸ್ ಎಲ್ಲವೂ ಇವೆ. ಆದರೆ ಆ ಕಾಲದಲ್ಲಿ ನೈಜತೆಗಾಗಿ ಒಬ್ಬ ಮಹಾನ್ ನಟ ತನ್ನ ಜೀವವನ್ನೇ ಪಣಕ್ಕಿಟ್ಟರೆ ಅದು ಕೇವಲ ಅಭಿನಯವಲ್ಲ, ಅದು ತಪಸ್ಸು. ರಾಜ್ಕುಮಾರ್ ಅವರು ಸಾಮಾನ್ಯ ನಟರಲ್ಲ, ತಮ್ಮ ಪಾತ್ರಗಳನ್ನು ಬದುಕಿದ ದಂತಕಥೆ. ಅವರ ಕಣ್ಣಲ್ಲಿ ಭಕ್ತಿ ಇತ್ತು, ಅವರ ಮಾತಿನಲ್ಲಿ ವಿನಯ ಇತ್ತು, ಅವರ ಅಭಿನಯದಲ್ಲಿ ಸತ್ಯ ಇತ್ತು. ಅದರಲ್ಲೇ ಇಂದಿಗೂ ಕನ್ನಡಿಗರು ಅವರನ್ನು ಪ್ರೀತಿಯಿಂದ ಅಣ್ಣಾವರು ಎಂದು ನೆನಪಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಇಂತಹ ಘಟನೆಗಳು ಕೇವಲ ಸಿನಿಮಾ ಕಥೆಗಳಲ್ಲ, ಅವು ಒಬ್ಬ ಮಹಾನ್ ಕಲಾವಿದನ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುವ ಜೀವಂತ ಉದಾಹರಣೆಗಳು. ಈ ಘಟನೆ ತಿಳಿದ ನಂತರ ಮತ್ತೆ ಶಿವ ಮೆಚ್ಚಿದ ಕನ್ನಪ್ಪ ಚಿತ್ರವನ್ನು ನೋಡಿದರೆ ಪ್ರತಿಯೊಂದು ದೃಶ್ಯವೂ ಇನ್ನಷ್ಟು ದೈವಿಕವಾಗಿ ಕಾಣುತ್ತದೆ. ಮತ್ತಷ್ಟು ಅಪರೂಪದ ಮತ್ತು ಮನಸ್ಸಿಗೆ ತಾಕುವ ಕನ್ನಡ ಚಿತ್ರರಂಗದ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.